ರಾಜ್ಯಾಧ್ಯಕ್ಷರಾದಂತಹ ವೆಂಕಟರಮಣಪ್ಪನವರು ಧರಣಿ ಸತ್ಯಾಗ್ರಹ ವಿಚಾರ ಒಂದೇ. ಕುಂಬಳಗೋಡು, ಊದಿಪಾಳ್ಯ, ತಲಗಟ್ಪುರ ಹೀಗೆ ಹಲವಾರು ಗ್ರಾಮಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಬಡವರದು, ದಲಿತರದು, ನಿರ್ಗತಿಕರದು ಎಲ್ಲರ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ ರವಿಶಂಕರ್ ಗುರೂಜಿಯವರು. ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಸಾಕಷ್ಟು ದಲಿತರ ಭೂಮಿಗಳನ್ನ PTCL ನಲ್ಲಿ ಆದೇಶ ಒತ್ತುವರಿ ಮಾಡ್ಕೊಂಡಿದ್ದಾರೆ ದೌರ್ಜನ್ಯವಾಗಿ. ಇದನ್ನ ಖಂಡಿಸಿ ನಾವು ದೊಡ್ಡ ಮಟ್ಟ ಧರಣಿಗೆ ಬೆಲೆ ಕೊಟ್ಟು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು DDLR ಅವರು ಲಾಸ್ಟ್ ಇಯರ್ ನವೆಂಬರ್ ಎಲ್ಲಾ ಭೂಮಿಯನ್ನ ಆ ಸರ್ವೇಯಲ್ಲಿ ಎಷ್ಟು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ. ಸರ್ಕಾರಿ ಭೂಮಿ, ಬಡವರ ಭೂಮಿ, ದಲಿತರ ಭೂಮಿ, ಸಾರ್ವಜನಿಕರ ಭೂಮಿ ಎಷ್ಟು ಒಂದು ದಾಖಲೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದೆ. ನವೆಂಬರ್ ಅಲ್ಲಿ ಮಾಡಿರ್ತಕ್ಕಂಥವರಿಯನ್ನ ಬಿಡಿಸ್ಕೊಳ್ಳುವಂತ ಸಾಹಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಲೇ ಇಲ್ಲ. 15 ದಿನಗಳಿಂದ ಪ್ರತಿಭಟನೆಗೆ ಕರೆ ಕೊಟ್ಟು ನವೆಂಬರ್ ಇಂದ ಸ್ಟಿಲ್ ಡೇಟ್ ತನಕ ಜಿಲ್ಲಾಧಿಕಾರಿಗಳ ಹತ್ರ, DDLR ಹತ್ರ, AC ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಸಂಬಂಧಪಟ್ಟ ಸರ್ಕಾರಿ ಮಂತ್ರಿಗಳ ಹತ್ರ ಪ್ರತಿಯೊಬ್ಬರನ್ನು ಸಹ ಅನ್ಯಾಯ ಆಗ್ತಾ ಇದೆ ಜನರಿಗೆ. ಗುರೂಜಿ ಅವರು ಅಕ್ರಮವಾಗಿ ಹಾಕೊಂಡಿದ್ರೆ ಆ ಅಕ್ರಮ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಯಾರು ಕರಪತ್ರವನ್ನು ಬಿಟ್ಟು ಆ ಕರಪತ್ರದ ಮೇಲೂ ಸಹ ಈಗ ಪ್ರತಿಭಟನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ತಂದಿತ್ತು. ಕೆಂಚಯ್ಯ, ಗುಳಮನೆ ಗೋಪಾಲ್ ಅವರು ಮತ್ತು ಅರ್ಜುನ್ ಗೋಪಾಲ್ ಅವರು ಇವರೆಲ್ಲ ಸೇರಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ, ಸಿವಿಲ್ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಯವರ ಮೂಲಕ ನಾವು ಪರ್ಮಿಷನ್ ತಗೊಂಡು ಅಲ್ಲಿ 17ನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಮಾಡ್ತಾ ಇದ್ದೇವೆ. 21ನೇ ತಾರೀಕು ವಿಧಾನಸಭೆಯಲ್ಲಿ ಒಂದು ದಲಿತರ ಕುಂದುಕೊರತೆಗಳ ಸಭೆ ಅಂತ ಹೇಳಿಬಿಟ್ಟು ಉಪಮುಖ್ಯಮಂತ್ರಿಗಳು ಅದರಲ್ಲಿ ವಿಶೇಷವಾಗಿ ನಮಗೂ ಕರೆದಿದ್ರು. ಸರ್ಕಾರದ ಗಮನಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ 15 ದಿನಗಳ ಧರಣಿ ಬಗ್ಗೆ ಅವರು ವಿವರವಾಗಿ ಹೇಳಿದಾಗ ಅಲ್ಲೇ ಉಪಮುಖ್ಯಮಂತ್ರಿಗಳು SITಗೆ ಆದೇಶ ಮಾಡಿದ್ದೀವಿ ಅಂತ 17ನೇ ತಾರೀಕೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸೇರಿ ಇದನ್ನ ಡಿಸಿಷನ್ ತಗೊಂಡಿದ್ದಾರೆ. ಆದ್ರೆ SIT ತನಿಖೆ ಪಾರದರ್ಶಕವಾಗಿ ಆಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ದಲಿತರಿಗೆ ಮತ್ತು ಸರ್ಕಾರಕ್ಕೆ ಅಪಾರವಾದಂತಹ ಒಂದು ನಷ್ಟ ಆಗುತ್ತೆ. ಇರ್ತಕ್ಕಂಥ ಅಂದಾಜು ಒಂದು 5,000 ಕೋಟಿಗೂ ಮೇಲ್ಪಟ್ಟು ಹಾಕೊಂಡಿದ್ದಾರೆ. SIT ತನಿಖೆಗೂ PTCL 1978 ಕಾಯ್ದೆಗೂ ಯಾವುದೇ ಸಂಬಂಧ ಇಲ್ಲ. ತಹಸೀಲ್ದಾರ್ ಅವರು ಬಂದಿದ್ರು ಅಲ್ಲಿಗೆ, ಅವರಿಗೆ ನಾವು ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದೇವೆ. PTCL ಲ್ಯಾಂಡ್ ಏನಿದೆ ಆದೇಶ ನಮಗೆ ಬಿಡಿಸ್ಕೊಡ್ಲೇಬೇಕು ಅಂತ ಹೇಳಿದಕ್ಕೆ ಆಯ್ತು, SITಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಬಿಡಿಸ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ಇಲ್ಲಿನ ಜಿಲ್ಲಾಧಿಕಾರಿಗಳಾದಂತಹ ಕಾಂತರಾಜ್ ಸಾಹೇಬರಾಗಿರ್ಬೋದು, AC ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ದಯವಿಟ್ಟು PTCL ಲ್ಯಾಂಡ್ ನಮ್ಗೆ ಏನು ಆದೇಶ ಆಗಿದೆ ದಲಿತರಿಗೆ ಬಿಡಿಸ್ಕೊಡ್ಬೇಕು. ಅದರ್ ಪರ್ಸನ್ಸ್ ಮೇಲೆ ನಡೀತಾ ಇದೆ ಕೇಸ್. ಇವರೇನಾದ್ರೂ ತಿಂಗಳಲ್ಲೂ ಸಹ ಆ ದಲಿತರ ಭೂಮಿ PTCL ಭೂಮಿಯನ್ನ ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮ ಧರಣಿ ಸತ್ಯಾಗ್ರಹ ಮತ್ತೆ ಅದೇ ಜಾಗದಲ್ಲಿ ನಿರಂತರವಾಗಿ ಅನಿರ್ದಿಷ್ಟವಾಗಿ ಮುಂದುವರಿಯುತ್ತೆ. ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿನ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು ಅವ್ರ ವಿರುದ್ಧ SIT ತನಿಖೆ ಮಾಡೋ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಹೋಗ್ತಾರೆ. ಸರ್ಕಾರ, ಜಿಲ್ಲಾಡಳಿತ ಯಾವುದೇ ಧೈರ್ಯ ತೋರಿಸಿ ಸರ್ಕಾರ SIT ತನಿಖೆ ಮಾಡಕ್ಕೆ ಹೋಗಿದೆಯಲ್ಲ, ಅದೇ ಯಾವುದೋ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡು 150 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದಂತ ಜಮೀನನ್ನ ಅಕ್ರಮವಾಗಿ ಸ್ವಾಮೀಜಿಯವರು ಅಲ್ಲಿ ವಶಪಡಿಸ್ಕೊಂಡಿದ್ದಾರೆ. ಉದಿಪಾಳ್ಯದ ಕೆರೆಯನ್ನ 100 ಎಕರೆ ಇದೆ, ಸರ್ಕಾರಿ ಕೆರೆ. ಆ ಕೆರೆಯನ್ನ ಸಂಪೂರ್ಣ ಒತ್ತುವರಿ ಮಾಡ್ಕೊಂಡು ಅಲ್ಲಿಗೆ ಕಾಂಪೌಂಡ್ ಹಾಕೊಂಡು ಅಲ್ಲಿಗೆ ಸಾರ್ವಜನಿಕರು, ದನ, ಕರು, ಮೇಕೆಗಳಿಗೆ ನೀರು ಕುಡಿಸಕ್ಕೂ ಅವಕಾಶ ಇದ್ದವರು ಅಂತ ಸಂದರ್ಭ ಒದಗಿದೆ. SIT ತನಿಖೆ ಸಾಮಾನ್ಯರಲ್ಲ. ರವಿಶಂಕರ್ ಗುರೂಜಿ ಅವರು ಈ ದೇಶದಲ್ಲೆಲ್ಲ ವಿಶ್ವದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರವಿಶಂಕರ್ ಗುರೂಜಿ ಅವರ ಸಹೋದರಿ ಭಾಗವತಿ ಹೆಸರಿನಲ್ಲಿ 8 ಎಕರೆ ಜಮೀನಿದೆ. ನರಸಿಂಹನ ಹೆಸರಲ್ಲಿ 10 ಎಕರೆ ಜಮೀನಿದೆ. ಸ್ವಾಮೀಜಿಯವರು ಒಬ್ಬರು ಸ್ವಾಮೀಜಿ ಹೆಸರು ರಘು ಸ್ವಾಮೀಜಿ ಬಿನ್ ರಾಜಣ್ಣ, ಇವ್ರ ಹೆಸರಲ್ಲಿ 12 ಎಕರೆ ಜಮೀನಿದೆ. ಇವ್ರು 25 ಎಕರೆ ಜಮೀನು. ಇವರು ಅಲ್ಲಿನ ಊರಿನ ಗ್ರಾಮಸ್ಥರಲ್ಲ, ಸರ್ಕಾರ ಇವರಿಗೆ ಮಂಜೂರು ಮಾಡ್ಕೊಟ್ಟಿಲ್ಲ. ಅಂದ್ರೆ ಇದೆಲ್ಲ ಅನಧಿಕೃತವಾಗಿ ನಮ್ಮ ಶಿವಮೊಗ್ಗ ನಾಯಕ ಪಾಳ್ಯ ಅಂತ ಒಂದು ಹೊಸ ಊರಾಗಿದೆ. ಮತ್ತೆ ಶನಿ ಮಹಾತ್ಮ ದೇವಸ್ಥಾನ, ತಾತ್ಗುಣಿ, ಅಗರ,
ಅಲ್ಲಿಂದ ಕನಕಪುರ ರಸ್ತೆಯಿಂದ ಮೈಸೂರು ರಸ್ತೆಯ ಕುಂಬಳಗೋಡುವರೆಗೂ ಏನು ಅಲ್ಲಿ ಉತ್ರಿಯಿಂದ ಗ್ರಾಮ ಇದೆ, ಉತ್ರಿ ಆದ್ಮೇಲೆ ಬಾದೇಕಟ್ಟೆ ಇದೆ, ಬಾದೇಕಟ್ಟೆ ಆದ್ಮೇಲೆ ಅಗ್ರ ಕ್ರಾಸ್ ಇದೆ, ಇಲ್ಲಿಂದ ಮೈಸೂರು ರೋಡ್ವರೆಗೂ ಅನಧಿಕೃತವಾಗಿ 2 ಎಕರೆ ಜಮೀನು ತಗೊಳ್ಳೋದು. ಅದ್ರ ಸುತ್ತ 50 ಎಕರೆಯನ್ನು ಒತ್ತುವರಿ ಮಾಡಿ ಸರ್ಕಾರಿ ಜಾಗವನ್ನ ದಲಿತರ ಜಾಗವನ್ನ SC/ST ಜಮೀನನ್ನ ಸ್ವಾಮೀಜಿ ಹಿಂಬಾಲಕರು ತನ್ನ ಪ್ರಭಾವ ಬೆಳೆಸಿ ಇವತ್ತು ಎಂತ ದುರಂತ ಅಂದ್ರೆ ಎಕರೆ ಜಮೀನು 1978ನೇ PTC ಪ್ರಕಾರ ಜಮೀನಿದೆ. ಅವ್ರ ಹೆಸರಲ್ಲಿದ್ರು ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಹಾಕೊಂಡು ಯಾರು ಸಾರ್ವಜನಿಕರು ಪ್ರವೇಶ ಮಾಡದಿರುವಂತ ತನ್ನ ಪಟಾಲವನ್ನು ಸ್ವಾಮೀಜಿ ಹಿಂಬಾಲಕರು ಮಾಡಿ ಅಲ್ಲಿ ನಾವು ಇವತ್ತೇನ ನಾವು ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸ್ವಾಮೀಜಿ ಅನುಮತಿ ತಗೊಂಡು ಹೋಗ್ಬೇಕು. 10 ನಿಮಿಷಕ್ಕೆ 500 ಜನ ಖಾಸಗಿ ಗುಂಡಗಳು ಬರ್ತಾರೆ. ಇದನ್ನೆಲ್ಲ ಮೆಟ್ಟು ನಿಲ್ಬೇಕು ಅಂದ್ರೆ ಉದೀಪಳ್ಳಿಯ ಕೆರೆಯನ್ನ ಹೊತ್ತವ್ರಿ ಅವರ ತಂಗಿ ಭಾನುಮತಿ ಹೆಸರಲ್ಲಿರೋ 8 ಎಕರೆ, ಮತ್ತೆ ಅವರ ನರಸಿಂಹನ ಹೆಸರಲ್ಲಿ 12 ಎಕರೆ, ರಘು ಸ್ವಾಮೀಜಿ ಹೆಸರಲ್ಲಿರುವ 22 ಎಕರೆ, ಇದನ್ನೆಲ್ಲ ವಶಪಡಿಸ್ಕೊಳ್ಬೇಕಂದ್ರೆ ದಯಮಾಡಿ ಸರ್ಕಾರ ಕರೆಕ್ಟಾಗ SIT ತನಿಖೆಯನ್ನ ಮಾಡಿ ಬಡವರ ಜಮೀನನ್ನ ಯಾರು ಆಕ್ರಮಿಸ್ಕೊಂಡ್ರೆ ಬಡವರು ಕೊಡ್ತೀವಿ. 100 ಎಕರೆಗೂ ದೊಡ್ಡ ಕೆರೆಯಲ್ಲಿ ಆಕ್ರಮಿಸ್ಕೊಂಡಿದ್ದಾರೆ. ಇದಕ್ಕಿಂತ ಸ್ವಾಮೀಜಿ ಅವರ ಭ್ರಷ್ಟಾಚಾರ ಇನ್ನೇನ್ ಬೇಕು? ಒಳ್ಳೆ ಇಡಿ ಬಂದು ಸ್ವಾಮೀಜಿಗಳು ತನ್ನ ಗುಂಡ ಖಾಸಗಿ ಗುಂಡ ಅಧಿಕಾರಿಗಳು ಸಿಬ್ಬಂದಿ ಮೂಲಕ ಎದುರಿಸೋದು, ಮತ್ತೆ SIT ಅವರು ಹೋದ್ರಲ್ಲಿ ಬೀಗ ತೆಗೆಯೋದು, ಇವೆಲ್ಲ ಹೋರಾಟವನ್ನು ಅಲ್ಲಿ ಮಾಡ್ತಾ ಇದ್ದೀವಿ. 5ನೇ ದಿನಕ್ಕೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದು ನಮಗೆ ಘೋಷಣೆ ಮಾಡಿದ್ದಾರೆ. ಏನಾದರೂ SIT ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಳ್ಳ ಹಿಡಿದ್ರೆ ಬಡವರಿಗೆ, ದೀನದಲಿತರಿಗೆ, ಸ್ಥಳೀಯರಿಗೆ, ಸುತ್ತಮುತ್ತಲಿನ ಒಂದು 15-20 ಊರಿನ ಗ್ರಾಮಸ್ಥರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ, ಕೆರೆ ಏನಾದ್ರೂ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ಲಿಲ್ಲ ಅಂದ್ರೆ, ರಂಗಮ್ಮನವರಿಗೆ ಎಲ್ಲಿ ಜಾಗ ಸಿಗ್ಲಿಲ್ಲ ಅಂದ್ರೆ, ಹೊರಟಿರ್ತಾರೆ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ, SIT ತನಿಖೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವು ಮತ್ತೆ ಸರ್ಕಾರದ ವಿರುದ್ಧಕ್ಕೆ ಮತ್ತೆ ಸರ್ಕಾರದ ತನಿಖೆಯನ್ನ ದೊಡ್ಡ ಮಟ್ಟದಲ್ಲಿ ಚುರುಕು ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಿರುತ್ತೆ. ದೇಶಕ್ಕೆಲ್ಲ ಪ್ರಪಂಚಕ್ಕೆ ದೊಡ್ಡ ಪ್ರಶ್ನ ಅಂದ್ರೆ ಆಟ ಗುರುಜಿಗಳು ಹೆಂಗಿದ್ರೆ ಆ ರಂಗಮ್ಮಾಜಿದು 2 ಎಕರೆ ಭೂಮಿನ ಪ್ರಶ್ನೆ ಮಾಡಕ್ ಹೋಗಿದ್ದು ನಮ್ಗೆ ಎಷ್ಟು ವಿಷಯ ಗೊತ್ತಾಗ್ತಾವ ಅಂದ್ರೆ ಅಗ್ರಿಮೆಂಟ್ಗೆ ಕೇಳ್ತಾರೆ. ಇದು ಉಳಿದ ಜಾಗ ಇದಾಯ್ತು 60 ಎಕರೆ ತಗೊಂಡು ಇವ್ರು ಬರೀ 30 ವರ್ಷದ ಮೇಲೆ ಬರೀ 33 ಎಕರೆ ಕೇಳ್ತಾರೆ ಅಂದ್ರೆ ಇನ್ನು ಉಳಿದ ಜಾಗ ಇಲ್ಲೋಯ್ತು ಅಂತ ಹೇಳ್ಬಿಟ್ಟು ನಾವು 27 ಎಕರೆ ಜಾಗ ಇಲ್ಲೋಯ್ತು ಅಂತ ಅವ್ರ ಸಂಬಂಧಿಕರ ಹೆಸರುಗಳು ಕೂಡ ಮಾಡ್ಕೊಂತ. ಅದು ಹೆಂಗ್ ಮಾಡ್ಕೊಂತಾರೆ? ಹಾಸ್ಟೆಲ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ, ನಿಮ್ಗೆ ಡಬಲ್ ಕೊಡ್ತಾರೆ, ಟ್ರಿಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋಂಥ ಜಾಗನ ಅಡ್ವಾನ್ಸ್ ಕೊಡ್ತಾರೆ. ಯಾರೋ ರೈತನ ಕರ್ಕೊಂಡ್ಬರ್ತಾರೆ, ಸಮಯ ಇಲ್ಲಿ ಬೆಲೆ 20 ಕೋಟಿ ಬರ್ತದೆ, 30 ಕೋಟಿ ಕೊಡ್ತೀನಿ ಅಂದ್ರೆ ಇವಾಗ ಅಡ್ವಾನ್ಸ್ ತಗೊಂಡು 5 ಕೋಟಿ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಕಾಂಪೌಂಡ್ ಆಗ್ತಾರೆ, ಒಂದು 5 ಕೋಟಿ ಕಟ್ಟಿ. ಇನ್ನು ಉಳಿದಿದ್ದು ಅವ್ರು ತಿಪ್ಪಾರ್ಲ ಕೂಡ ಅವ್ರು ಕಾಸಿಸ್ಕೊಳಕ್ಕಾಗಲ್ಲ. ಯಾವ ಕೋರ್ಟ್ ಬಂದ್ರು, ಯಾವ ತಹಶೀಲ್ದಾರ್, ಯಾವ ಮಹಿಳೆಯರು ಜಾಗ ಇಸ್ಕೊಡೋದಕ್ಕೆ ಅಂತೇಳಿ ನ್ಯಾಯಯುತವಾದ ಹೋರಾಟಕ್ಕೆ OS 391/20 ಅದನ್ನ ಫೈಲ್ ಮಾಡ್ತೀವಿ. ಅದರಲ್ಲಿ ಇಂಜೆಕ್ಷನ್ ಆರ್ಡರ್ ಆಗುತ್ತೆ, ನಾಟ್ ಟು ಇಂಟರ್ಫಿಯರ್ ಅಂತ ಹೇಳಿ ನ್ಯಾಯಯುತವಾದ ಹೋರಾಟಕ್ಕೆ ಮತ್ತೆ ಕೋರ್ಟ್ನ ಆದೇಶಕ್ಕೂ ಕೂಡ ಅವರು ಬೆಲೆ ಕೊಡೋದಿಲ್ಲ. ಅವರಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ಮಿಸ್ಲೇನಿಯಸ್ ಪಿಟಿಷನ್ ಆಗಿದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಮಿಸ್ಲೇನಿಯಸ್ ಪಿಟಿಷನ್ ಇಂಜೆಕ್ಷನ್ ಹಾಕೋದಕ್ಕೆ 2 ವರ್ಷ ತಗೊಳ್ತಾರೆ ಕಂಟೆಂಪ್ಟ್ ಆಫ್ ಕೋರ್ಟಿಗೆ. ಹೈಕೋರ್ಟ್ ನಲ್ಲಿ ಇವತ್ತು ಇಷ್ಟೊಂದು ಬಲವಾಗಿ ನಮ್ಮ ಹೋರಾಟ ನಡೀತಿದೆ. ಪಟ್ನಾಮಂತ್ರಾಗಿ ಅವರು KVR ನ ಫೈಲ್ ಮಾಡ್ತಾರೆ. ಈ 2021 ಬಹಳ ದೊಡ್ಡ ಹೋರಾಟಕ್ಕೆ ನಮ್ಮ ವಿರುದ್ಧ ತಡೆಯಾಜ್ಞೆ ತಂದಿರ್ತಾರೆ, ಹೋರಾಟ ಮಾಡಬಾರ್ದು ಅಂತ. ನಮ್ಗೆ ಗೊತ್ತಿರೋ ಹಾಗೆ ಒಟ್ಟು 3000